ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಹೈನುಗಾರಿಕೆ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಬಂದೆ ನಾನು. ನೀವೇ ನೋಡ್ತಾ ಇರಬೇಕು, ಮೊದಲನೇದು ಒಂದು ಜರ್ಸಿ ಹಸು ಇದೆ ಇಲ್ಲಿ, ಎರಡನೇದು ನಮ್ಮದು ಅಲ್ಲೊಂದು HF ಇದೆ. ಎರಡು ಹಸುಗಳಿದೆ. ಇವತ್ತು ಯುವಕರು ಹೈನುಗಾರಿಕೆಗೆ ಬಂದರೆ ಎಷ್ಟು ಲಾಭ ಇದೆ, ಅಥವಾ ಹೈನುಗಾರಿಕೆಯಲ್ಲಿ ಯಾವ ಕ್ರಮಗಳನ್ನ ಯೂಸ್ ಮಾಡಿದ್ರೆ ಉಪಯೋಗ ಆಗುತ್ತೆ, ನಿಜವಾಗ್ಲೂ ಯುವಕರುಗಳು ಹೈನುಗಾರಿಕೆಗೆ ಬರ್ಬೋದಾ ಅನ್ನೋದನ್ನ ಕುರಿತು ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು. ಯಾಕೆ ಅಂದರೆ ನನಗಂತೂ ನಿಜವಾಗಿಯೂ ಹೈನುಗಾರಿಕೆ ಬಗ್ಗೆ ತುಂಬ ಬೇಜಾರಾಗಿದೆ ವೀಕ್ಷಕರೇ. ನಾನು ವಿಡಿಯೋ ಹಾಕ್ತೀನಿ, ನಾನು ಬೆಳಗ್ಗೆಯಿಂದ ಏನೇನು ಕೆಲಸಗಳನ್ನ ಮಾಡ್ತೀನಿ ಅನ್ನೋ ಅಂಥದ್ದನ್ನ ಒಂದು ಸೆಕೆಂಡ್ ನೋಡ್ಕೊಂಬನ್ನಿ ವೀಕ್ಷಕರೇ. ಟೈಮ್ ನೋಡ್ತಾ ಇದ್ರಲ್ಲ, 5:20. ನಾನು ಆಲ್ರೆಡಿ 5:15 ಯಾವಾಗಲೂ ಅಲಾರಾಮ್ ಇಟ್ಟಿರ್ತೀನಿ. ಒಂದು 10 ನಿಮಿಷ ಕೆಲವು ಸತಿ ಬೇಗ ಎದ್ಬಿಡ್ತೀನಿ. ಎದ್ದು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಸ್ವಲ್ಪ ಮಕ್ಕ ತೊಳ್ಕೊಂಡು ಸೀದಾ ಕೆಳಗಡೆ ಬಂದೆ. ಕೆಳಗಡೆ ನಮ್ಮ ಗ್ರಾಮ ದೇವತೆ ಮಾರಮ್ಮರ ದೇವಸ್ಥಾನ ಇದೆ, ಆ ತಾಯಿಗೆ ಒಂದು ಸಲ ನೋಡ್ಕೊಂಡು ಸೀದಾ ನಮ್ಮ ಅರಮನೆಗೆ ಬಂದೆ. ನಮ್ಮ ಮಹಾಪ್ರಭುಗಳಿರುವಂಥ ಜಾಗಕ್ಕೆ ಬಂದರೆ ಎಲ್ಲರೂ ಆಲ್ರೆಡಿ ರೆಡಿಯಾಗಿ ನಿಂತಿದ್ರು. ಸ್ಟಡಿಯಾಗಿ ಇನ್ನೂ ಸೋಂಬೇರಿ ನನ್ನ ಮಗ ಇನ್ನೂ ಬಂದಿಲ್ಲ ಅಂತ ನೋಡಿ ಅವಳು ಹೆಂಗೆ ನೋಡ್ತಾಳೆ ನನ್ನನ್ನೇ ಗುರಾಯಿಸ್ಕೊಂಡು. ಇನ್ನೂ ಬಂದಿಲ್ಲ, 7 ಮುದ್ದೆ ಮಲಗಿಬಿಟ್ಟಿದ್ದಾನೆ ಅಂದ್ಕೊಂಡು ನೋಡ್ತಾ ಇದ್ಲು. ಸರಿ ಆಯಿತು ಕಣವ, ನೀನು ನೋಡ್ಕೊತಾ ಇರು ಅಂದ್ಕೊಂಡು ನನ್ನ ಪಾಡಿಗೆ ನಾನು ತಪ್ಪೇ ಎತ್ತನ ಅಂದ್ಬಿಟ್ಟು ರೆಡಿಯಾದೆ. ನಾನು ಆಟೋಗೆ ಹೋಗೋದ್ರಿಂದ ಕೆಲವೊಂದು ಸತಿ ಅಳಸ್ಲೇನು ಅದು ಇದು ತರ್ತೀನಿ. ತಂದಾಗ ಏನಾದ್ರು ತರ್ತಾನೆ ಬೆಳಗ್ಗೆ ಅಂದ್ಬಿಟ್ಟು ಅವ್ಳು ನಾನು ನೋಡ್ತಾ ಇದ್ದಾಳಂಗೆ. ಅಲ್ಲಿಂದ ಬಂದು ತಪ್ಪೆ ಎಲ್ಲ ಬಾಚಿ ಎತ್ತಾಗ್ತವೆ ವೀಕ್ಷಕರೇ. ತಪ್ಪೆ ಎತ್ತದಂತೂ ತುಂಬ ಇಂಪಾರ್ಟೆಂಟು, ಲಾಭ. ನಮ್ಮ ಹಾಲಿಗಿಂತನೂ ಅದು ಲಾಭ. ಅದನ್ನು ಯಾವಾಗಲೂ ಒಂದು ಕಡೆ ಶೇಖರಣೆ ಮಾಡಿ, ಚಿಕ್ಕ ಪುಟ್ಟದಕ್ಕೆಲ್ಲ ಮಾರಬೇಡಿ, ಇಲ್ಲ ಹೊಲಗಳಿಗೆ ಬಳಸ್ಕೊಳ್ಳಿ, ಇಲ್ಲ ಅಂದರೆ ಸ್ಟಾಕ್ ಹೊಡೀರಿ. ಅದನ್ನೆಲ್ಲ ಹೊರಗಡೆ ಹಾಕಿ ಬಂದು ಹಸು ಹಾಲು ಕರಿಯೋಕ್ಕೆ ಅಂದ್ಬಿಟ್ಟು ಎಲ್ಲ ತೊಳ್ಕೊಂಡು ತೊಟ್ಟೆಲ್ಲ ತೊಳ್ಕೊಂಡು ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರೊಳಗೆ ನಾನು ಒಂದು ಹಸುನ ಹಾಲು ಕರಿತಾ ಇದ್ದೆ. ಅಷ್ಟರೊಳಗೆ ನಮ್ಮ ಮನೆಯವರು ಬಂದು ಅವ್ರು ಇನ್ನೊಂದು ಹಸಿನಲ್ಲಿ ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. 2 ಹಸಿನಲ್ಲೂ ಹಾಲು ಕರೆದು ನಮ್ಮದು HF ಒಂದು ಜರ್ಸಿ, ಇನ್ನೊಂದು HF ಇದೆ ಹಾಲು ಕೊಡೋವಂಥದ್ದು. ಎರಡರ ಬಗ್ಗೆನೇ ಮಾತಾಡೋಣ. ಫಸ್ಟು ಜರ್ಸಿನೂ ಒಂದು 4 ಲೀಟ್ರ್ ಹಾಲು ಕೊಡುತ್ತೆ. ಒಂದು ತೊಟ್ಟನ್ನ ಕರುಗೆ ಅಂತಲೇ ಬಿಟ್ಬಿಡ್ತೀನಿ, ನಾನು ಕರಿಯೋದಿಲ್ಲ, ಕರು ಕುಡೀಲಿ ಅಂತಲೇ. ಇನ್ನೊಂದು HF ಅಷ್ಟೇ, ಕರು ಹಾಕಿ 8 ತಿಂಗಳೇನೋ ಆಗಿದೆ. ಸ್ಟಾರ್ಟಿಂಗಲ್ಲಿ 8 ಲೀಟ್ರ್ ಹಾಲು ಕೊಡ್ತಾಯಿತ್ತು. ಒಂದು ತೊಟ್ಟು ಕರುಗೆ ಅಂತಲೇ ಬಿಟ್ಟು ಒಂದು 6-6.5 ಲೀಟ್ರ್ ಕರ್ಕೊತಾ ಇದ್ದೆ. ಅದಿರಲಿ. ಅದಾದಮೇಲೆ ಹಸುಗಳಿಗೆಲ್ಲ ಫೀಡೆಲ್ಲ ಇಕ್ಕಿ 1 kg ಚಿನ್ನಿ ಫೀಡ್ ಇಕ್ತೀನಿ ನಾನು, ಗಣೇಶ ಚಿನ್ನಿ ಫೀಡ. ಇನ್ನೊಂದು kg ಡೈರಿ ಫೀಡು ಶಾಂತಿ ಅಂತ ಇಕ್ತೀನಿ. ಡೈರಿ ಫೀಡ್ ಬಳಸಲ್ಲ ನಾನು, ಕಾರಣ ಆಮೇಲೆ ಹೇಳ್ತೀನಿ. ಅದನ್ನು ಬಿಟ್ಟು ರವೆ ಬೂಸ ಇದ್ದರೆ ರವೆ ಬೂಸ ಹಾಕ್ತೀನಿ, ಇಲ್ಲ ಅಂದರೆ ಏನಾದರೂ ಬೂಸ ಹಾಕ್ತೀನಿ, ಇಲ್ಲ ಎರಡೇ ಐಟಮ್ ಯೂಸ್ ಮಾಡೋದು. ಅದನ್ನೆರಡು ಹಾಕಿ ಎಲ್ಲ ತಿಂದಾದ್ಮೇಲೆ ಹಸುಗಳನ್ನೆಲ್ಲ ಬಯಲಿಗೆ ಹಿಡ್ಕೊಬಂದೆ. ಇದೇ ಬಯಲಲ್ಲಿ ನಾವು ಹಸುಗಳನ್ನ ಕಟ್ಟಾಕೋದು. ಹಸುಗಳನ್ನೆಲ್ಲ ಹೊರಗಡೆ ಕಟ್ಟಾಕಿ ಮತ್ತು ನಾನು ಕೊಟ್ಟಿಗೆಗೆ ಬರೋಷ್ಟೊಳಗೆ ನಮ್ಮ ಮನೆಯವರೆಲ್ಲ ಕೊಟ್ಟಿಗೆ ಎಲ್ಲ ಪೂರ್ತಿ 3/4% ಎಲ್ಲ ತೊಳೆದಾಕಿದ್ರು. ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ, ನೀರಿಗೆ ತಂದು ಕೊಡೋ ಅಂಥದ್ದನ್ನು ಎಲ್ಲ ತೊಳೆದು ರೆಡಿ ಆಯಿತು. ರೆಡಿ ಆದಮೇಲೆ ನಮ್ಮ ಮನೆಯವರು ಇದೇ ಕ್ಯಾನ್ಗೆ ಹಾಲನ್ನ ಫಿಲ್ ಮಾಡಿ ಇಕ್ಕಿದ್ರು. ಈ ಕ್ಯಾನು 10 ಲೀಟ್ರದ್ದು ಕ್ಯಾನು. ಇದನ್ನು ಎತ್ಕೊಂಡು ನಾನು ಸೀದಾ ಶಿವ ಅಂತ ಹೊರಟೆ ಡೈರಿಗೆ. ಆ 10 ಲೀಟ್ರ್ ಕ್ಯಾನಲ್ಲಿ ಹಸುಗಳು ಲೆಕ್ಕಕ್ಕೆ ಮಾತ್ರ 10 ಲೀಟ್ರ್ ಕೊಡ್ತವೆ ಅಂತ ನಾನು ಅದನ್ನು ಮುಂದೆ ಫೋಟೋ ಹಾಕ್ತೀನಿ ವೀಕ್ಷಕರೇ, ನೋಡ್ಕೋಬೇಕು ನೀವು. ಅಲ್ಲಿಂದ ಸೀದಾ ನಾಗನಹಳ್ಳಿ ಅಂತ ನಾನು ಹಾಲು ಕರಿಯೋ ಜಾಗದಿಂದ ಈ ಡೈರಿಗೆ 5 ಕಿಲೋಮೀಟ್ರ್ ಆಗುತ್ತೆ. ಪ್ರತಿದಿನ ಇಲ್ಲಿಗೆ ಬರ್ತೀನಿ ನಾನು. ನೋಡಿ ಆಲ್ರೆಡಿ ಇಲ್ಲಿ ನಾನು ಬರೋಷ್ಟೊಳಗೆ ಹಸುಗಳೆಲ್ಲ ಕಟ್ಟಾಕಿ ಹೊರಟು ಬರೋಷ್ಟೊಳಗೆ 7:45 ಆಗಿದೆ ಟೈಮು. ನಾನು ತೋರಿಸ್ತೀನಿ ಟೈಮ್ನು, ಅಲ್ಲಿ ಗಡಿಯಾರ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ. ನೋಡಿ ಅಲ್ಲಿ ಆಲ್ರೆಡಿ 7:50 ಆಗಿದೆ. ಇಲ್ಲಿ ಡೈರಿಗೆ ಹಾಕಿ ಬರೋಷ್ಟೊಳಗೆ ನಾನು ಈ ಟೈಮಿಂಗ್ಸ್ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ವೀಕ್ಷಕರೇ, ಈ 2 ಹಸುಗಳು, ಒಂದು HF ಇದು, ಇನ್ನೊಂದು ಜರ್ಸಿ. ಇದಕ್ಕೆ ಆಲ್ರೆಡಿ ಕರು ಹಾಕಿ 8 ತಿಂಗಳಾಗಿದೆ. ಒಂದು 4 ಲೀಟ್ರ್ ಹಾಲು ಕೊಡ್ತಾಯಿದೆ. ಸ್ಟಾರ್ಟಿಂಗಲ್ಲಿ 8 ಲೀಟ್ರ್ ಕೊಡೋದು. ಒಂದು ತೊಟ್ಟ ಕರುಗೆ ಅಂತ ಬಿಟ್ಟು ಇನ್ನೊಂದು 6-6.5 ಲೀಟ್ರನ್ನ ನಾನು ಕರ್ಕೊತಾ ಇದ್ದೆ. ಇನ್ನೊಂದು ಪಕ್ಕದಲ್ಲೇ ಇದೆ ಜರ್ಸಿ, ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ಮುಂದೆ ಇರುವಂಥದ್ದು ಈ ಜರ್ಸಿ ಹಸು ನನಗೆ ಮೊದಲೇ ಒಂದು ವಿಡಿಯೋ ಹಾಕಿದ್ದೆ ನಾನು ಆಲ್ರೆಡಿ. ಇದಕ್ಕಿಂತ ಮುಂಚೆ ನಾವು ಇದು ಹಾಲು ಕರಿಯೋದು ನಿಲ್ಲಿಸೋದ್ರೊಳಗೆ ಇದು ಕರು ಹಾಕ್ಬಿಟ್ಟಿತ್ತು, ನಮಗೆ ಗೊತ್ತಿರಲಿಲ್ಲ. ತೊಗೊಬಂದಿದ್ದೀನಿ ನಾನು, 42,000 ಕೊಟ್ಟು ತಗೊಬಂದಿದ್ದೆ. ಇದು ಸ್ಟಾರ್ಟಿಂಗ್ 2 ಲೀಟ್ರ್ ಕೊಡ್ತಾಯಿತ್ತು ಹಾಲು ತಗೊಬಂದಾಗ. ಈಗ ನಾವು ಕರು ಹಾಕೋದಕ್ಕೆ ಒಂದು 2 ತಿಂಗಳು ಮುಂಚೆ ಸ್ಟಾಪ್ ಮಾಡಬೇಕಾಯ್ತು. ನಾನು ಸ್ಟಾಪೇ ಮಾಡಲಿಲ್ಲ, ಅದು ನಾನು ಮಾಡಿದಂಥ ತಪ್ಪು. ಹಾಗಾಗಿ ಅದು ಹಾಲು ಕಡಿಮೆ ಕೊಡ್ತಾಯಿದೆ. ಕರುಗೆ ಅಂತ ಒಂದು ತೊಟ್ಟನ್ನ ಬಿಟ್ಟು ಒಂದು 4 ಲೀಟ್ರು 4.5 ಲೀಟ್ರ್ ಮಾತ್ರ ಕರ್ಕೊತೀನಿ. ಹಸುಗಳು ಕರು ಹಾಕೋದು ಇನ್ನೂ 2 ತಿಂಗಳಿದೆ ಅನ್ನೋ ಮುಂಚೆನೇ ನಾವು ಸ್ಟಾಪ್ ಮಾಡಬೇಕಾಗತ್ತೆ ಹಾಲನ್ನ. ಯಾಕೆ ಅಂದರೆ ಸ್ವಲ್ಪ ಬಲಿಷ್ಠವಾಗಿ ಆಗಬೇಕು, ಮತ್ತು ಹಾಲನ್ನ ರಿಕವರಿ ಮಾಡ್ಕೊಳ್ಳೋ ಅಂಥದ್ದು. ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಒಂದು 2 ತಿಂಗಳು ಮುಂಚೆ ಸ್ಟಾಪ್ ಮಾಡಿ ಹಿಂಡಿ ಬೂಸ ಫೀಡೆಲ್ಲ ಇಕ್ಕೋದ್ರಿಂದ ಏನಾಗುತ್ತೆ, ಹಾಲು ಸ್ವಲ್ಪ ಜಾಸ್ತಿ ಆಗುತ್ತೆ. ಎಷ್ಟು ಕೊಡ್ತಾರೆ, ಒಂದು 5-6 ಲೀಟ್ರ್ ಕೊಡ್ತಾ ಇದ್ರೆ ಇನ್ನೂ 1 ಲೀಟ್ರ್ 2 ಲೀಟ್ರ್ ಜಾಸ್ತಿ ಆಗುವಂಥ ಟೈಮ್ ಇರುತ್ತೆ. ನಮಗೇನಾಯಿತು ಅಂದರೆ
ತಗೊಂಬಂದಿದ್ರಿಂದ ನನಗೆ ಟೈಮಿಂಗ್ಸೇ ಗೊತ್ತಿರಲಿಲ್ಲ. ಅವರೊಂದು 2 ತಿಂಗಳು ಅಂತ ಹೇಳಿದ್ರು, ನಾನೊಂದು 7 ತಿಂಗಳಾಗಿತ್ತು, ಹಾಗಾಗಿ 9 ತಿಂಗಳು ಅಂತ ಅಂದ್ಕೊಂಡ್ವಿ. ಹಾಲು ಸ್ಟಾಪ್ ಮಾಡಿ ಒಂದೇ ವಾರ ಕರ ಆಗ್ತು. ನಾನು ಆ ವಿಡಿಯೋ ಹಾಕಿದ್ದೀನಿ, ಅದು ರೈಟ್ ಸೈಡ್ ಶೋ ಆಗುತ್ತೆ, ಅದು ನೋಡ್ಕೊಂಬನ್ನಿ. ಅಲ್ಲಿಂದ ಬಂದ್ವಿ. ನಮಗೆ ಡೈರಿಲಿ ಎಷ್ಟು ಅಮೌಂಟ್ ಬಂತು ಅಂದರೆ, ನಾನು ಸ್ಲಿಪ್ ಹಾಕಿದ್ದೀನಿ ನೋಡಿ, ಇಷ್ಟು ಅಮೌಂಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ಆ್ಯಕ್ಚುಲಿ ಅದು ನಾನು ನಿಮಗೆ ಫಸ್ಟ್ ತೋರಿಸ್ದೆ 10 ಲೀಟ್ರ್ ಕ್ಯಾನು ಅಂತ. ಅಲ್ಲಿಗೆ 8.5 ಲೀಟ್ರು, 1.5 ಲೀಟ್ರು ಹೋಗುತ್ತೆ. 10 ಲೀಟ್ರ್ ಕ್ಯಾನಲ್ಲಿ ಅಲ್ಲಿ ಬರೋದು 8.5 kg ಅಂತ ಲೆಕ್ಕ. 1 kg ಹಾಲಿಗೆ 35 ರೂಪಾಯಿ. ಇನ್ನು 8.5 kg ಲೆಕ್ಕ, ಇನ್ನು 1.5 kg 1.5 ಲೀಟ್ರ್ ಹಾಲು ಹೋಗೇ ಬಿಡ್ತು ಬಿಡಿ. ರೈತ ಅಲ್ಲೇ ಹಾಳು ಬಿದ್ದೋದ ಸ್ಟಾರ್ಟಿಂಗ್ ಫಸ್ಟೇ. ಆಮೇಲೆ ಒಂದು ಹಸಿಗೆ 2 kg ಕಂಪಲ್ಸರಿ ಫೀಡ್ನ ನಾವು ಕೊಡಲೇಬೇಕಾಗುತ್ತೆ. ನೀವು ಯಾವುದೇ ಲೆಕ್ಕಾಚಾರದಲ್ಲಿ ಕೊಟ್ಟರು ಒಂದು ಹಸಿಗೆ ಮಿನಿಮಮ್ 4 ಲೀಟ್ರ್ ಹಾಲು ಕರಿತಾ ಇದ್ದರೆ 2 kg ಫೀಡ್ ಕಂಪಲ್ಸರಿ ಕೊಡಬೇಕಾಗುತ್ತೆ. 2 kg ಫೀಡ್ಗೆ ನೀವು 37ರಿಂದ 40 ರೂಪಾಯಿ ಅಂತ ಇಟ್ಕೊಂಡ್ರೆ 80 ರೂಪಾಯಿ ಆಯಿತು. 4 ಲೀಟ್ರ್ ಕೊಡುವಂಥ ಹಸುಗೆ ಬೆಳಗ್ಗೆ 2 kg, ಸಂಜೆ 2 kg ಅಂದರೆ 4 kg ಆಗೋಯ್ತು. ಅಲ್ಲಿಗೆ ಒಂದು ಟೈಮ್ದು ಹಸುವಿನ ಹಾಲಿನ ದುಡ್ಡು ಪೂರ್ತಿ ಫೀಡ್ಗೆ ಹೋಗುತ್ತೆ. ಇನ್ನೊಂದು ಟೈಮ್ದು ಮಾತ್ರ ನಿಮಗೆ ಉಳಿಯುವಂಥದ್ದು. ನಾವು ಇಷ್ಟೆಲ್ಲ ಎಫೆಕ್ಟ್ ಹಾಕಿ ಇಷ್ಟು ಉಳಿಸ್ತೀವಿ ಆಯಿತಾ. ಹಿಂಗಿರ್ಬೇಕಾದ್ರೆ ಒಂದು ಹತ್ತಿರ ನೀವೇ ನೋಡಿದ್ರಿ, ನನಗೆ ಬೆಳಗ್ಗೆ 5:15 ಎದ್ದರೆ 8 ಗಂಟೆ ಆಗೋಗುತ್ತೆ, 7:30 8 ಗಂಟೆ ಆಗೋಗುತ್ತೆ ಎಲ್ಲ ಹಸುಗಳು ಕೆಲಸ ಮುಗಿಸಿ. ಇನ್ನು ಹುಲ್ಲು ತಗೊಬಂದು ಹಾಕೋ ಅಷ್ಟರೊಳಗೆ ಇನ್ನೆಷ್ಟೊತ್ತು ಆಗ್ಬೋದು. ಮತ್ತೆ ಮಧ್ಯಾಹ್ನ ನೀರು ಕುಡಿಸ್ಬೇಕಾಗತ್ತೆ ಹಸುಗಳನ್ನ ಹಿಡ್ಕೊಂಬಂದು. ಮತ್ತೆ ಸಂಜೆ ಇದೇ ಯಥಾಸ್ಥಿತಿ. 5 ಗಂಟೆಗೆ ನಾನು ಸ್ಕೂಲ್ ಮಕ್ಳು ಕರ್ಕೊಂಬಂದು 5:05 ಸ್ಟಾರ್ಟ್ ಮಾಡ್ತು ಅಂದರೆ ಮತ್ತೆ 7:30 8 ಗಂಟೆ ಆಗೇ ಹೋಗುತ್ತೆ. ಒಬ್ಬರು ಇದಕ್ಕೆ ಅಂತಲೇ ಮೀಸಲಾಗಿರ್ಬೇಕಾಗುತ್ತೆ ವೀಕ್ಷಕರೇ. ನಾನು ಹೇಳೋವಂಥದ್ದು ಏನು ಅಂದರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಲೇಡೀಸು ನೋಡ್ಕೊಳ್ಳೋ ಅಂಥವ್ರು ಇದ್ದರೆ ತುಂಬ ಬೆನಿಫಿಟ್ ಇದೆ ಇದರಲ್ಲಿ. ಆದರೆ ನೀವು ಯುವಕರು, ಇವತ್ತೇನು ಯುವಕರು ಇದ್ದೀರೋ, ನೀವು ನಿಮ್ಮ ಕೆಲಸ ಬಿಟ್ಟು ಇದೇ ಕೆಲಸ ತೊಡ್ಕೊತೀನಿ ಅಂತ ಅಂದರೆ ಮಿನಿಮಮ್ 10ರಿಂದ 15 ಹಸುಗಳನ್ನ ಮಾಡಿ ಡೈರಿ ಫಾರ್ಮ್ ಥರ ಮಾಡಿಕೊಂಡ್ರೆ ನಿಮ್ಮದು ಒಂದು 2 ಎಕರೆ ಜಮೀನು ಇದ್ದು ನೀರಾವರಿ ಇದ್ದು ಮಾಡಿದ್ರೆ ಮಾತ್ರ ಉಪಯೋಗ ಇದೆ. ನೀವೇನಾದರೂ ಹಿಂಗೆ ಸುಮ್ಮನೆ ಒಂದು 4-5 ಹಸು ಇಟ್ಕೊತೀನಿ, ನಾನು ಲಿಮಿಟಾಗಿ ಮೇಂಟೈನ್ ಮಾಡ್ತೀನಿ ಅಂದರೆ ತುಂಬ ಕಷ್ಟ. ಅದರಲ್ಲೂ ಎಸ್ಪೆಷಲಿ HFಗಳನ್ನಂತೂ ಮೇಂಟೈನೇ ಮಾಡೋಕ್ಕೆ ಹೋಗ್ಬಿಡಿ. ಅದರಿಂದ 10 ಲೀಟ್ರ್ ಹಾಲು ಕೊಟ್ರು ಏನು ಯೂಸ್ ಆಗಲ್ಲ ಅದು. ಏಕೆಂದರೆ SNF ಅಂತೆ, ಫ್ಯಾಟ್ ಅಂತೆ, ಅದಂತೆ ಇದಂತೆ ಕೆಲವು ಸತಿ 30 ರೂಪಾಯಿ ಕೊಟ್ಟಿರೋದು ಉಂಟು. ನಾನು ಅದನ್ನು ಹಾಕ್ತೀನಿ, ನೋಡ್ಕೊಳ್ಳಿ ಒಂದ್ಸಲ. ಅಷ್ಟು ಕಡಿಮೆ ಕೊಡ್ತಾರೆ. ಎಷ್ಟು ವರ್ಸ್ಟ್ ಇದೆ ಅಂದರೆ ಡೈರಿ ಹೇಳ್ಕೋಬಾರ್ದು, ಅಷ್ಟು ವರ್ಸ್ಟು. ರೈತರುಗಳನ್ನ ಮನೆ ಹಾಳು ಮಾಡೋದಕ್ಕೆ ಅಂತಲೇ ಇದು ಏನು ಉಟ್ಕೊಂತ ಏನೋ ಗೊತ್ತಿಲ್ಲ ನಮಗಂತೂ. ಏನು ಕೊಡ್ತಾ ಇದಾರೆ ಗೊತ್ತಿಲ್ಲ ರೈತರಿಗೆ. ಅನ್ನದಾತ ಅಂತ ಹೇಳ್ತಾರೆ. ಅನ್ನದಾತನ ಇವ್ರು ಹೆಂಗ್ ಮಾಡಿದ್ದಾರೆ ಅಂದರೆ, ಅವ್ರ ಮನೆಯ ಗೆಡ್ಡಿಗೆ ತೆಗಿತಾ ಇದ್ದಾರೆ ಈ ಸರ್ಕಾರ. ಅಂದರೆ ನಾನು ಯಾವುದೋ ಒಂದು ಸರ್ಕಾರದ ಬಗ್ಗೆ ಹೇಳ್ತಾ ಇಲ್ಲ, ನಾನು ಈ ಡೈರಿ ಫಾರ್ಮಿಂಗ್ ಏನಿದೆಯೋ ಅದು ಯಾರು ನಿಭಾಯಿಸ್ತವ್ರೋ ಅದು ನೆಕ್ಸ್ಟು. ಆದರೆ ಇವ್ರ ಬಗ್ಗೆ ಹೇಳೋದು ಅಂದರೆ, ಇಷ್ಟು ಲೋ ಬಜೆಟ್ ಕೊಟ್ಟು SNF ಅದು ಇದು. ನಾನು ಡೈರಿ ಫೀಡ್ ಬಗ್ಗೆ ಹೇಳಿದೆ, ನಾನು ಬಳಸ್ತಾ ಇಲ್ಲ ಅಂತ. ಕಾರಣ ಏನು ಅಂದರೆ, ನಾನು ಡೈರಿ ಫೀಡ್ನ ಯಾವಾಗ ಬಳಸ್ತೀನೋ ಆ ಟೈಮಲ್ಲೆಲ್ಲ SNF ಫ್ಯಾಕ್ಟು ಪೂರ್ತಿ 2.5ರಿಂದ 3% ಇಳಿಯುತ್ತೆ. ನಾನು ಶತಗತಾಯ 3-4 ತಿಂಗಳು ಪ್ರಯತ್ನ ಮಾಡಿ ನೋಡಿದ್ದೀನಿ. ಶಾಂತಿ ಹಾಕಿದ್ರೆ 4ಕ್ಕೆ ಹೋಗುತ್ತೆ, ಡೈರಿ ಫೀಡ್ ಯೂಸ್ ಮಾಡಿದ್ರೆ 3.5 ಬರುತ್ತೆ. ಆ 3.5 ಒಳಗಡೆ ಏನಾದ್ರು ಬತ್ತು ಅಂದರೆ 30 ರೂಪಾಯಿ ಲೀಟ್ರಿಗೆ ಕೊಡ್ತಾನೆ. ಏನು ವೀಕ್ಷಕರೇ ಬದುಕೋದು? ನಾನು ಹೇಳ್ತೀನಿ, ಯುವಕರುಗಳಿಗೆ ಎಲ್ಲರೂ ಅಂತ ಸೆಕ್ಯೂರಿಟಿ ಕೆಲಸ ಮಾಡಿದ್ರು 15,000 ಸಂಬಳ ಕೊಡ್ತಾರೆ. ಇಲ್ಲಿ ಒಂದು ಟೈಮಿಗೆ 8.5 kg ಹಾಲು ಹಾಕಿ ನಾನು 3 ಹಸುಗಳಿಂದ 250-300 ರೂಪಾಯಿ ಆಗುತ್ತೆ. ದೊಡ್ಡ ಬ್ರೀಡ್ಗಳನ್ನ ಮೇಂಟೈನ್ ಮಾಡಿದ್ರೆ ಈಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ತಂದಿರೋಂಥ ಹಸುಗಳಲ್ಲಿ ಒಂದು ಟೈಮಿಗೆ 12-13 ಲೀಟ್ರ್ ಕೊಡೋಂಥವು ಇದ್ದಾವೆ. ಅದಕ್ಕಿಂತ ಹೆಚ್ಚುವರಿ ಕೊಟ್ಟಂಥವು ತುಂಬ ಕಷ್ಟ ಮೇಂಟೈನ್ ಮಾಡುವಂಥದ್ದು ಬಿಡಿ. ಆ ಡೈರಿ ಫಾರ್ಮಲ್ಲಿ ಪಳಗಿರೋ ಅಂಥವ್ರೆ ಮಾಡ್ಬೇಕದನ್ನು, ನಾರ್ಮಲಾಗಂತೂ ಮಾಡೋಕ್ಕಾಗಲ್ಲ. ಇನ್ನು 10 ಲೀಟ್ರ್ ಕೊಡುವಂಥ ತುಂಬ ಎಫೆಕ್ಟ್ ಇದೆ. ಅಷ್ಟೇ ಖರ್ಚು ಬರುತ್ತೆ, ಒಂದು ಟೈಮ್ ಹೋಗುತ್ತೆ. ಹಾಗಾಗಿ ನಾನು ಹೇಳೋವಂಥದ್ದು, ನೀವು ಮಾಡ್ತೀನಿ ಉದ್ಯೋಗವನ್ನು ಅಂತ ಅಂದರೆ ಒಂದು 10 ಹಸುಗಳನ್ನ ಮ್ಯಾನೇಜ್ ಮಾಡೋಂಗಿದ್ರೆ ಮಾತ್ರ ಈ ಡಿಪಾರ್ಟ್ಮೆಂಟಿಗೆ ಬನ್ನಿ, ಹೈನುಗಾರಿಕೆಗೆ. ಇಲ್ಲ ಏನೋ ಒಂದು 4-5 ಹಸು ಇಟ್ಕೊಂಡು ಜೀವನ ಕಟ್ಕೋತೀನಿ ಅಂತ ಅಂದರೆ, ನಿಮ್ದೇನಾದ್ರು ಜಮೀನಿದ್ದು ಪಾರ್ಟ್ ಟೈಮ್ ಥರ ಬಳಸ್ಕೋತೀನಿ ಅಂದರೆ ಮಾತ್ರ ಬನ್ನಿ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. 5:15 ಎದ್ದೋಳೋದ್ರಿಂದ ಮತ್ತೆ ನಿದ್ದೆ ಎಳೆಯುತ್ತೆ ಮನುಷ್ಯನಿಗೆ. ಬೇರೆ ಯಾವುದೇ ಕೆಲಸಗಳಲ್ಲಿ ತೊಡ್ಕೊಳಕ್ಕಾಗಲ್ಲ. ಇದಕ್ಕೆ ಅದನ್ನೇ ಟೈಮ್ ಕೊಡಬೇಕಾಗುತ್ತೆ. ಇದು ನನ್ನ ಅಭಿಪ್ರಾಯ ವೀಕ್ಷಕರೇ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡ್ರಿ. ನಿಮ್ಗೇನಾದರೂ ಹಸುಗಳ ಬಗ್ಗೆ ಕ್ವಶನ್ ಇದ್ದರೆ ನನಗೆ ತಿಳಿದಷ್ಟು ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು, ಧನ್ಯವಾದ ವೀಕ್ಷಕರೇ.